ಆತ್ಮೀಯರೇ, ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಇಲ್ಲಿ ಕೌನ್ಸ್ಲಿಂಗ್ನ ಒಂದು ಎಲಿಮೆಂಟ್ಸ್ ಆಗಿರ್ತಕ್ಕಂಥ ಒಬ್ಬ ಕೌನ್ಸ್ಲರ್, ಇನ್ನೊಬ್ಬ ಕೌನ್ಸ್ಲಿ. ಇಲ್ಲಿ ಗುಣಲಕ್ಷಣಗಳನ್ನು ನಾವು ಕೌನ್ಸ್ಲರ್ ಮತ್ತು ಕೌನ್ಸ್ಲಿಯ ಗುಣಲಕ್ಷಣಗಳು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ನಾವು ನೋಡೋಣ. ಇಲ್ಲಿ ಕೌನ್ಸ್ಲಿಯ ಗುಣಲಕ್ಷಣಗಳನ್ನು ನಾವು ಮಾತಾಡೋದಕ್ಕಿಂತ ನಾವು ಇಲ್ಲಿ ಮಾತಾಡಬೇಕಾಗಿರೋದು ಯಾರ್ದು ಅಂತಂದಾಗ ಕೌನ್ಸ್ಲರ್ನ ಒಂದು ಗುಣಲಕ್ಷಣಗಳು. ಬಟ್ ಆದರೂ ಏನಾಗುತ್ತೆ, ಎರಡೂ ಎಲಿಮೆಂಟ್ಸ್ಗಳು ನಾವು ನೋಡಿದಾಗ ನಮಗೆ ಗೊತ್ತಾಗಬೇಕಾಗಿರೋದು ಇಬ್ಬರದ್ದು. ಬಟ್ ಆದರೆ ಇಲ್ಲಿ ಕೌನ್ಸ್ಲಿಯ ಒಂದು ಗುಣಲಕ್ಷಣಗಳು ನಮಗೆ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಒಂದು ಪಠ್ಯಕ್ರಮಕ್ಕೆ ಆ ರೀತಿಯಾಗಿ ಇರೋದರಿಂದ ನಾವಲ್ಲಿ ಅದನ್ನು ಹಾಕಬೇಕಾಗತ್ತೆ. ಆದ್ದರಿಂದ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂತಂದಾಗ ಕೌನ್ಸ್ಲರ್ ಆಗಿರ್ತಕ್ಕಂಥ ವ್ಯಕ್ತಿಯ ಒಂದು ಗುಣಲಕ್ಷಣಗಳು ಹೇಗಿರಬೇಕು ಅಂತಕ್ಕಂಥದ್ದು. ಇಲ್ಲಿ ಕೌನ್ಸ್ಲಿಂಗ್ ಅಂತ ನಾವೇನಾದರೂ ತೆಗೆದುಕೊಂಡಿದ್ದೆ ಆದಾಗ ಇಲ್ಲಿ ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಮಾನವೀಯ ಒಂದು ಮೌಲ್ಯಗಳ ಮೇಲೆ ನಿಂತಿರ್ತಕ್ಕಂಥದ್ದು. ಮಾನವೀಯ ಮೌಲ್ಯಗಳು ಮೇಲೆ ನಿಂತಿರ್ತಕ್ಕಂಥ ಈ ಕೌನ್ಸ್ಲಿಂಗ್ ಸೈಕಾಲಜಿ ಇದು ಮಾನವನ ಆರೋಗ್ಯವನ್ನು, ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು, ಅದರ ಜೊತೆಗೆ ಅವನ ಸಾಮಾಜಿಕ, ಅವನ ಸಂಜ್ಞಾನಾತ್ಮಕ ಈ ಎಲ್ಲ ರೀತಿಯ ಒಂದು ಬೆಳವಣಿಗೆಯನ್ನು ನಾವು ಮಾಡುವಂಥದ್ದು ನಮ್ಮ ಕಾರ್ಯವಾಗಿರುತ್ತೆ. ಅವನ ಓವರಾಲ್ ಪರ್ಸ್ನಾಲಿಟಿಯನ್ನು, ವ್ಯಕ್ತಿತ್ವವನ್ನು ಅಭಿವೃದ್ಧಿಗೊಳಿಸುವುದು ಈ ಕೌನ್ಸ್ಲಿಂಗ್ನ ಒಂದು ಪ್ರಥಮ ಉದ್ದೇಶವಾಗಿರುತ್ತೆ ಅಥವಾ ಪ್ರಮುಖ ಉದ್ದೇಶವಾಗಿರುತ್ತೆ. ಇಲ್ಲಿ ವ್ಯಕ್ತಿಯ ಬೆಳವಣಿಗೆ ಮತ್ತು ಅವನ ಔದ್ಯೋಗಿಕ ಬೆಳವಣಿಗೆ, ಅವನ ಒಂದು ಆರೋಗ್ಯದ ಬೆಳವಣಿಗೆಯೂ ಸಹ ಏನಾಗಿರುತ್ತೆ ಅಂತಂದಾಗ ಈ ಕೌನ್ಸ್ಲಿಂಗ್ ಅಂತಕ್ಕಂಥದ್ದು ಒಳಗೊಂಡಿರುತ್ತೆ. ಈ ಕೌನ್ಸ್ಲಿಂಗ್ನ ಒಂದು ಪ್ರಮುಖ ಉದ್ದೇಶ ಇದು ಯಾವುದನ್ನು ಒಂದು ಫೋಕಸ್ ಮಾಡುತ್ತೆ ಅಂತಂದಾಗ ವ್ಯಕ್ತಿಯ ಒಂದು ಬದಲಾವಣೆ ಆಗಬೇಕು. ಎಲ್ಲಿ ನ್ಯೂನತೆಗಳಿದೆಯೋ, ಎಲ್ಲಿ ಸಮಸ್ಯೆಗಳಿದೆಯೋ ಅಥವಾ ಅವಶ್ಯಕತೆಗಳಿದೆಯೋ ಅದಕ್ಕೆ ತಕ್ಕಂತೆ ಏನು ಮಾಡಬೇಕು ಅಂತಂದಾಗ ಅವನಲ್ಲಿ ಒಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ವ್ಯಾಲ್ಯೂಗಳನ್ನು, ಇಂಡಿವಿಜುವಲ್ ವ್ಯಾಲ್ಯೂಸ್ಗಳನ್ನು ಹೆಚ್ಚಿಸಿ ಸಹಜವಾಗಿ ಅವನು ಒಳ್ಳೆಯ ಒಬ್ಬ ವ್ಯಕ್ತಿಯಾಗಿ ಅಥವಾ ಫುಲ್ಲಿ ಫಂಕ್ಷನ್ಡ್ ಪರ್ಸನ್ ಆಗಿ ಸಮಾಜದಲ್ಲಿ ಬರುವಂತೆ ಮಾಡ್ತಕ್ಕಂಥದ್ದು. ಅಂದರೆ ವ್ಯಕ್ತಿಯ ಪಾಸಿಟಿವ್ ಡೆವಲಪ್ಮೆಂಟ್ ಇದರ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿರಬೇಕು. ಇದು ಏನನ್ನ ಫೋಕಸ್ ಮಾಡುತ್ತೆ ಅಂತಂದಾಗ ವ್ಯಕ್ತಿಯ ಓವರಾಲ್ ಡೆವಲಪ್ಮೆಂಟ್. ನಾವು ಅವನನ್ನು ತಿಳಿಸಿ ಹೇಳಬೇಕಾಗಿದೆ ಏನು ಅಂತಂದಾಗ ಯಾವುದು ಸಮಾಜದಲ್ಲಿ ತುಂಬ ವ್ಯಾಲ್ಯೂಯಬಲ್ ಆಗಿದೆ ಆ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ರೀತಿಯಲ್ಲಿ ಅವನು ಹೋಗುವಂಥದ್ದು. ಹೀಗಾಗಿ ಕೌನ್ಸ್ಲರ್ ಅಂತಕ್ಕಂಥವನು ಒಬ್ಬ ಕೌನ್ಸ್ಲಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವನಲ್ಲಿರ್ತಕ್ಕಂಥ ನ್ಯೂನತೆಗಳನ್ನು ಗುರುತಿಸಿ ಆ ನ್ಯೂನತೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂತೆ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಕೆಳಗಡೆ ಒಂದು ಸೆಂಟೆನ್ಸ್ ಇದೆ, ಏನು ಅಂತಂದರೆ ಕೌನ್ಸ್ಲರ್ ಈಸ್ ಅ ಪರ್ಸನ್ ಹೂ ಗಿವ್ಸ್ ಕೌನ್ಸಿಲ್ ಆರ್ ಅಡ್ವೈಸ್. ಎಸ್, ಇಟ್ ಇಸ್ ಎ ಕೌನ್ಸಿಲ್ ಇಟ್ ಇಸ್ ಅ ರೈಟ್ ವೇ, ಬಟ್ ಅಡ್ವೈಸ್ ಇಟ್ ಇಸ್ ನಾಟ್ ಅವರ್ ವರ್ಕ್. ಇದು ನಮ್ಮದಲ್ಲ, ಅಡ್ವೈಸ್ ಮಾಡ್ತಕ್ಕಂಥದ್ದಲ್ಲ ನಮ್ಮದು. ಅಡ್ವೈಸ್ ಅಂತಕ್ಕಂಥದ್ದು ಯಾವಾಗ ಬರುತ್ತೆ, ವೆನ್ ಇಟ್ಸ್ ಕಮ್ಸ್ ಅಂತಂದಾಗ ವೆನ್ ಗಿವ್ ದ ಗೈಡೆನ್ಸ್ ಟು ದ ಸ್ಟೂಡೆಂಟ್ಸ್. ವೊಕೇಶ್ನಲ್ ಒಂದು ಸೆಲೆಕ್ಷನ್ ಬರುತ್ತೆ ಅಲ್ಲ, ಆ ಟೈಮಲ್ಲಿಯೂ ನಾವೇನು ಮಾಡ್ತೀವಿ ಅಂತಂದಾಗ ಅವ್ರನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಅಡ್ವೈಸ್ ಅಂತಕ್ಕಂಥ ಮಾತಿಗೆ ಇಲ್ಲಿ ಸ್ಥಳಾವಕಾಶವಿಲ್ಲ. ಇಲ್ಲಿ ಕೇವಲ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡೋದು, ನಾವು ಬದಲಾವಣೆ ಮಾಡೋದಲ್ಲ, ಅವನೇ ಸ್ವತಃ ಒಬ್ಬ ವ್ಯಕ್ತಿಯೇ ಆ ಬದಲಾವಣೆಗಳನ್ನು ಮಾಡಿಕೊಳ್ಳುವ ರೀತಿ ಮಾಡುವುದು. ಇದು ಈ ಕೌನ್ಸ್ಲಿಂಗ್ನ ಪ್ರಮುಖ ಉದ್ದೇಶ ಮತ್ತು ಕೌನ್ಸ್ಲರ್ನ ಪ್ರಮುಖ ಉದ್ದೇಶ. ಕೌನ್ಸ್ಲರ್ಸ್ ವರ್ಕ್ ಇನ್ ಡಿಫ್ರೆಂಟ್ ಕಮ್ಯುನಿಟಿ ಸೆಟ್ಟಿಂಗ್ಸ್ ಡಿಸೈನ್ ಟು ಪ್ರೊವೈಡ್ ವೆರೈಟಿ ಆಫ್ ಕೌನ್ಸ್ಲಿಂಗ್, ರಿಹ್ಯಾಬಿಲಿಟೇಷನ್, ಸಪೋರ್ಟ್ ಸರ್ವೀಸ್, ಹೀಗೆ ತುಂಬಾ ಬರುತ್ತೆ ಅವರಲ್ಲಿ. ಹೀಗಾಗಿ ಸಮುದಾಯದ ಪ್ರತಿ ಮೂಲೆಯಲ್ಲಿ ವ್ಯಕ್ತಿಯ ಸಮಸ್ಯೆಗೆ ಸಂಬಂಧಪಟ್ಟಂಥ, ವೈಯಕ್ತಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಸಮಸ್ಯೆಯನ್ನು ಕುರಿತು
ಕಾರ್ಯನಿರ್ವಹಿಸಬೇಕಾಗಿರುತ್ತೆ. ಹೀಗಾಗಿ ಈ ರೀತಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಸಮಾಜದಲ್ಲಿ ಜನ ಭಾಳಷ್ಟು ಗುರುತಿಸ್ತಾರೆ. ಹೀಗಾಗಿ ಆ ಸಮಾಜದಲ್ಲಿ ಅವನನ್ನು ಗುರುತಿಸಬೇಕಾದಾಗ ಅವನು ಒಬ್ಬ ಸಮಾಜದ ಒಂದು ಮಾಡೆಲ್ ಆಗಿ ಇರಬೇಕಾಗತ್ತೆ. ಅವನನ್ನು ನೋಡಿ ಜನರು ಸಾಕಷ್ಟು ಕಲಿತುಕೊಳ್ಳುವ ರೀತಿಯಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಇರಬೇಕಾಗತ್ತೆ. ಹೀಗಾಗಿ ಕೌನ್ಸಿಲರ್ನ ಒಂದು ಪಾತ್ರ ಭಾಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದೇ. ಅವನ ಗುಣಗಳಿಂದ ಭಾಳಷ್ಟು ಜನರ ಬದಲಾವಣೆಗಳು ಆಗುವಂಥ ಒಂದು ಸನ್ನಿವೇಶ ಇರುತ್ತೆ. ಹೀಗೆ ಮಾತು ಹಾಗೆ ವರ್ತನೆಯಲ್ಲಿಯೂ ಅವನು ಅಳವಡಿಸ್ಕೋಬೇಕಾಗುತ್ತೆ. ವಿದ್ಯಾರ್ಥಿಗಳಾಗಿರ್ಬೋದು, ಸಮುದಾಯದ ಯುವಕರಾಗಿರ್ಬೋದು, ಅಥವಾ ಯಾರೇ ತಮ್ಮ ಪೇಷಂಟ್ ಆಗಿರ್ಬೋದು, ಹೂ ಎವರ್ ಇಟ್ ಮೇ ಬಿ, ಅವ್ರು ಯಾರೇ ಇದ್ದರೂ ಸಹಪ್ಪ ಅಂತಂದಾಗ ಆ ವ್ಯಕ್ತಿಗಳು ಎಲ್ಲರಿಗೂ ಆಪ್ತ ಸಮಾಲೋಚಕ ಒಬ್ಬ ಮಾದರಿಯಾಗಿ ಇರಬೇಕು. ಅದೇ ರೀತಿಯಾಗಿ ಅವನ ಒಂದು ಗುಣಗಳು, ಅವನ ಒಂದು ಭಾವನೆಗಳು, ಅವನ ಒಂದು ನಡವಳಿಕೆಗಳು ಮತ್ತು ಅವನಲ್ಲಿರ್ತಕ್ಕಂಥ ಕೌಶಲ್ಯಗಳು, ಅವನಲ್ಲಿರ್ತಕ್ಕಂಥ ಒಂದು ಕ್ರಿಯಾತ್ಮಕ ಗುಣ ಎಲ್ಲವೂ ಏನು ಅಂತಂದಾಗ ಸಮಾಜಕ್ಕೆ ಮಾದರಿಯಾಗುವಂತೆ ಇರಬೇಕು. ಸಮಾಜಕ್ಕೆ ಮಾದರಿಯಾದಾಗ ಮಾತ್ರ ಏನಾಗುತ್ತೆ ಅಂತಂದಾಗ ಅದು ಭಾಳಷ್ಟು ಒಬ್ಬ ವ್ಯಕ್ತಿಯೇ ಗೌರವವನ್ನು, ಆಂತರಿಕ ಮತ್ತು ಬಾಹ್ಯ ಗೌರವ ಎರಡೂ ಏನಾಗುತ್ತೆ ಅಂತಂದಾಗ ಸಹಜವಾಗಿ ಜನರಲ್ಲಿ ಬರುತ್ತೆ ಮತ್ತು ನಿಮ್ಮ ಕ್ಲೈಂಟಲ್ಲಿಯೂ ಬರುತ್ತೆ. ಹೀಗಾಗಿ ಇಲ್ಲಿ ನಮಗಿರ್ತಕ್ಕಂಥ ಒಂದು ಪಠ್ಯಕ್ರಮಕ್ಕನುಸಾರವಾಗಿ ಇಲ್ಲಿ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಏನು ಮಾಡಿದ್ದಾರೆ ಅಂತಂದಾಗ ಕೌನ್ಸಿಲರ್ ಅವರ ಆಪ್ತ ಸಮಾಲೋಚಕರ ಗುಣಗಳು ಹೇಗಿರಬೇಕು, ಗುಣಲಕ್ಷಣಗಳು ಹೇಗಿರಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ನಾವಿಲ್ಲಿ ಒಂದೊಂದಾಗಿ ನೋಡೋಣ. ಮೊದಲನೇ ಒಂದು ಗುಣಲಕ್ಷಣ ಯಾವುದು ಅಂತಂದಾಗ ಆಟಿಟ್ಯೂಡ್ನಲ್ ಸ್ಕಿಲ್ಸ್. ಏನು ಆಟಿಟ್ಯೂಡ್ನಲ್ ಸ್ಕಿಲ್ಸ್ ಅಂದಾಗ ದೇರ್ ಈಸ್ ಎ ಪ್ರೊಬಬ್ಲಿ ನಥಿಂಗ್ ವಿಚ್ ಹ್ಯಾಸ್ ಅ ಗ್ರೇಟರ್ ಇಂಪ್ಯಾಕ್ಟ್ ಆನ್ ದ ಔಟ್ಕಮ್ ಆಫ್ ಎ ಕೌನ್ಸಿಲಿಂಗ್ ಸೆಷನ್ than the counselor's attitude. Attitude can be positive or reactive. They include respect, genuinity, and also the other positive things. ಹೇಗೆ ಒಬ್ಬ ವ್ಯಕ್ತಿಯ ಮೊದಲನೇ ಗುಣ ಇರ್ತಕ್ಕಂಥದ್ದು ಏನು ಅಂತಂದಾಗ ಅವನ ಆ್ಯಟಿಟ್ಯೂಡ್ಸ್. ನಾವು ಭಾಳ ಜನಸಾಮಾನ್ಯರ ಭಾಷೆಯಲ್ಲಿ ನಾವು ಅದನ್ನು ಉಪಯೋಗ ಮಾಡಬೇಕಾದಾಗ ನಡವಳಿಕೆಗಳು. ಅದರಿಂದಲೇ ಏನಾಗುತ್ತೆ ಅಂತಂದಾಗ ಒಂದು ಕೌನ್ಸ್ಲಿಂಗಿನ ಔಟ್ಕಮ್ಸ್, ರಿಸಲ್ಟ್ ಹೊರಬರುತ್ತೆ. ಕಾರಣ ವ್ಯಕ್ತಿಯ ವ್ಯಕ್ತಿತ್ವದಿಂದ. ಯಾವುದೋ ಒಬ್ಬ ಹಾದಿಯಲ್ಲಿ ಹೋಗ್ತಾ ಇರಬೇಕಾದಾಗ ವ್ಯಕ್ತಿಗೆ ಒಂದು ಸ್ವಲ್ಪ ಬಿಸಿಲಲ್ಲಿ ಹೋಗ್ತಾ ಇರಬೇಕಾದಾಗ ವ್ಯಕ್ತಿಗೆ ಕರೆದು ಕೂಡಿಸಿ ಊಟ ಮಾಡಿಸೋದು ಬೇಡ, ಒಂದು ಲೋಟ ನೀರು ಕೊಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಲ್ಲಿಂದ ಬರ್ತಾ ಇದ್ದೀರಾ ಅಂತ ನಾವು ಏನೋ ಕೇಳಿದಾಗ ಆ ಮನುಷ್ಯನಿಗೆ ಆಗ್ತಕ್ಕಂಥ ಒಂದು ರಿಲ್ಯಾಕ್ಸ್, ಮಾನಸಿಕ ಆನಂದ ಹೇಳೋಕ್ಕಾಗಲ್ಲ. ಹಾಗೆಯೇ ಸಾಕಷ್ಟು ನೋವುಗಳ ಮೂಟೆಯನ್ನೇ ಹೊತ್ಕೊಂಡು ಬಂದಿರತಕ್ಕಂಥ ಒಬ್ಬ ಸಾಹಿತ್ಯಾರ್ಥಿಯನ್ನು ನಾವು ಅತ್ಯುತ್ತಮವಾಗಿ ಅವನ ಜೊತೆಗೆ ಬೆರೆತು ಒಳ್ಳೆಯ ಮಾತುಗಳನ್ನು ಆಡಿಸಿ ನಮ್ಮ ಒಂದು ಆ್ಯಟಿಟ್ಯೂಡ್ನಲ್ ಸ್ಕಿಲ್ಸ್, ನಮ್ಮಲ್ಲಿರ್ತಕ್ಕಂಥ ಆ್ಯಟಿಟ್ಯೂಡಲ್ ಸ್ಕಿಲ್ಸ್ ಯಾವುದು ಅಂತಂದಾಗ ಜೆನ್ಯೂನ್ನೆಸ್ ಮತ್ತು ರೆಸ್ಪೆಕ್ಟ್ ಮತ್ತು ಕಾನ್ಗ್ರಿಯನ್ಸಿ, ಅನ್ಕಂಡೀಷ್ನಲ್ ಪಾಸಿಟಿವ್ ರಿಗಾರ್ಡ್, ಈ ರೀತಿಯಾದಂಥ ಕೆಲವೊಂದು ಕ್ಯಾರೆಕ್ಟರ್ಸ್ಗಳನ್ನು ನಾವು ಅವ್ರ ಜೊತೆಗೆ ಅವರಿಗೆ ಗೊತ್ತಾದಾಗ, ಈ ಕ್ಯಾರೆಕ್ಟರ್ಸ್ಗಳು ಕೌನ್ಸ್ಲಿಗೆ ಗೊತ್ತಾದಾಗ ಸಹಜವಾಗಿ ಏನಾಗುತ್ತೆ, ಡೆವಲಪ್ ಆಗುತ್ತೆ. ರೆಸ್ಪೆಕ್ಟ್ ಅಂದರೆ ಹೇಗಿರಬೇಕು ಅಂತ ಅವ್ರು ಹೇಳ್ತಾರೆ. ರೆಸ್ಪೆಕ್ಟ್ ಫಾರ್ ಒನ್ ಸೆಲ್ಫ್ ಆ್ಯಸ್ ವೆಲ್ ಆ್ಯಸ್ ಫಾರ್ ದ ಕ್ಲೈಂಟ್, expressed by praising the client's individuality and structuring the counseling to the needs, capacities and resources of the individual. And another one character is genuineness or the congruence characters. It is the consistency or harmony between what the counselor says and what he or she is. ನೋಡಿ, ನಾವೇನು ಹೇಳ್ತೀವೋ ಹಾಗೆ ನಾವಿದ್ದರೆ ದಿಸ್ ಕಂಡೀಷನ್ ರಿಫ್ಲೆಕ್ಟ್ಸ್ ಹಾನೆಸ್ಟಿ, ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಟ್ರಸ್ಟ್. ನಾನು ಹೇಗೆ ಮಾತಾಡ್ತೀನಿ ಹಾಗೆ ನಡೆದುಕೊಳ್ಳುವಂತೆ ನನ್ನಲ್ಲಿ ಆ ಗುಣಗಳು ಗೊತ್ತಾಗ್ತಾ ಇರಬೇಕು. ಬರೀ ಹೇಳುವುದು ಕಾರ್ಯರೂಪದಲ್ಲಿ ಇಲ್ಲ ಅಂತಂದಾಗ, ನನ್ನ ವ್ಯಕ್ತಿತ್ವದಲ್ಲಿ ಅದು ಇನ್ಕ್ಲೂಡ್ ಇಲ್ಲದೆ ಇದ್ದಾಗ ಸಹಜವಾಗಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕ್ಲೈಂಟಿನ ನಂಬಿಕೆ ನಿಮ್ಮಿಂದ ಭಾಳ ದೂರ ಹೊರಟಾಗುತ್ತೆ.
ನಾನು ಮಾತಾಡುವಾಗ ನನ್ನ ಮುಖದಲ್ಲಿ ಆ ರೀತಿಯಾದಂಥ ಭಾವನೆಗಳು ಇರಬೇಕು. ಆ ಗೌರವದ ಭಾವನೆಯಿಂದ ಭಾಳ ಒಂದು ಜೆನ್ಯೂನ್ ಒಂದು ಫೀಲಿಂಗ್ಸನ್ನು ಇಟ್ಕೊಂಡು ನಾನು ಅವನ ಜೊತೆ ಬೆರೀತಾ ಇರಬೇಕಾದಾಗ ಸಹಜವಾಗಿ ಆ ವ್ಯಕ್ತಿಗೆ ಗೊತ್ತು ಆಗುವಂತೆ ಇರಬೇಕು. ಹಾಗೆ ನೋಡಿ, ಅನ್ಕಂಡೀಷ್ನಲ್ ಪಾಸಿಟಿವ್ ರಿಗಾರ್ಡ್, ಆ ವ್ಯಕ್ತಿಯ ಬಗ್ಗೆ ಯಾವ ರೀತಿಯಾದಂಥ ಒಂದು ಗುಣಗಳಿದೆ ಅಂತ ಅನ್ನೋದನ್ನು ನಮಗೆ ಗೊತ್ತಾಗಬೇಕು. ಧನಾತ್ಮಕವಾದಂಥ ಒಂದು ವಿಷಯ ಅವನ ಜೊತೆಗೆ ಇದೆ ಅಂತ ಅನ್ಬೇಕು. ಅದಕ್ಕೆ ಮಿತಿ ಇರಬಾರ್ದು. ಆ ರೀತಿಯಾದಂಥ ವಿಚ್ ಮೇಕ್ಸ್ ಕ್ಲೈಂಟ್ಸ್ ಫೀಲ್ ವೆಲ್ಕಮ್ಡ್ ಆ್ಯಂಡ್ ವ್ಯಾಲ್ಯೂಡ್ ಆ್ಯಸ್ ಎ ಇಂಡಿವಿಜುವಲ್ಸ್. ನಾನು ತುಂಬ ಒಳ್ಳೆಯ ವ್ಯಕ್ತಿಯ ಹತ್ರ ನಾನು ಬಂದಿದ್ದು ಸಾರ್ಥಕ ಆಯಿತು. ನನ್ನಿಂದ ಏನು ಅಂದ್ಕೊಂಡು ನಾನು ಬಂದಿದ್ದನೋ ಇಲ್ಲಿಗೋ ಆ ಎಲ್ಲ ಕಾರ್ಯಗಳ ಬಹುಶಃ ಇಲ್ಲಿ ಎಲ್ಲ ಸಮಸ್ಯೆಗಳು, ಎಲ್ಲ ನೋವುಗಳು ಬಹುಶಃ ಪರಿಹಾರ ಆಗುತ್ತೆ ಅನ್ನುವ ಭಾವನೆ ನಮ್ಮಲ್ಲಿ ಬರಬೇಕು. ನಮ್ಮಲ್ಲಿ ಇಟ್ಸ್ ಮೀನ್ಸ್ ಕ್ಲೈಂಟಲ್ಲಿ ಬರಬೇಕು. ಅದರ ಜೊತೆಗೆ ಕೌನ್ಸ್ಲರ್ನ ಗುಣ, ಇನ್ನೊಂದು ಭಾಳಷ್ಟು ಮಹತ್ವವಾದಂಥ ಗುಣ ಯಾವುದಾಗಿರಬೇಕು ಅಂತಂದಾಗ ಎಂಪತಿ ತೋರಿಸ್ತಕ್ಕಂಥದ್ದು. ಏನು ಎಂಪತಿ ಅಂತಂದಾಗ ದ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಕ್ಲೈಂಟ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಕಮ್ಯುನಿಕೇಟ್ ದಿಸ್ ಕೈಂಡ್ ಆಫ್ ಫೀಲಿಂಗ್ಸ್. ಯಾವುದೇ ಒಬ್ಬ ವ್ಯಕ್ತಿಗೆ ಭಾಳ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ನೋಡೋದೇನು ಅಂತಂದಾಗ, ನಾನು ಯಾವುದೋ ಒಂದು ನೋವಿನ ಮಾತುಗಳನ್ನು ಹೇಳ್ತಾ ಇದ್ದೀನಿ, ಯಾವುದೋ ಒಂದು ಕಷ್ಟದಲ್ಲಿ ಸಿಲುಕಿ ಹಾಕ್ಕೊಂಡಿದ್ದೀನಿ, ಏನೋ ಸಮಸ್ಯೆಯಿಂದ ನಾನು ಬಳಲ್ತಾ ಇದ್ದೀನಿ ಅಂತಂದಾಗ ಆ ಸಮಸ್ಯಾತ್ಮಕ ವ್ಯಕ್ತಿ ಆ ವಿಷಯಗಳನ್ನು ಒಬ್ಬ ಸ್ನೇಹಿತನ, ಆತ್ಮೀಯ ಆಗಿರ್ಬೋದು, ಬಂಧು ಬಳಗ ಆಗಿರ್ಬೋದು, ಮೊದಲ ಕೌನ್ಸಿಲರೇ ಸ್ನೇಹಿತ, ಹೇಳುವಾಗ ಆ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಅವನ ಮುಖದಲ್ಲಿ ಮತ್ತು ದೇಹದಲ್ಲಿ ಕಣ್ತು ಅಂತಂದಾಗ ಸ್ವಲ್ಪ ಸಂತೋಷವಾಗುತ್ತೆ. ನನ್ನ ಮಾತುಗಳ ಆಲಿಸ್ತಾ ಇದ್ದಾನೆ. ಹೇಗೆ ಆಲಿಸ್ತಾ ಇದ್ದಾನೆ? ಗೌರವದಿಂದ ಆಲಿಸ್ತಾ ಇದ್ದಾನೆ ಅನ್ನುವುದು ನಮಗೆ ಗೊತ್ತಾಗಬೇಕು. ಅಂದಾಗ ಆ ವ್ಯಕ್ತಿ ತನ್ನ ನೋವುಗಳನ್ನು ಹೇಳ್ತಾನೆ. ಹೀಗಾಗಿ ದ ಕೌನ್ಸ್ಲರ್ ಮಸ್ಟ್ ಡೆವಲಪ್ ದ ಎಂಪಥೆಟಿಕ್ ಕ್ಯಾರೆಕ್ಟರ್ಸ್. ಅಂದಾಗ ಮಾತ್ರ ಏನಾಗುತ್ತೆ ಅಂತಂದಾಗ ಎದುರುಗಡೆ ಇರ್ತಕ್ಕಂಥ ಕೌನ್ಸ್ಲಿಗೆ ನಿಮ್ಮ ಮೇಲೆ ನಂಬಿಕೆಯನ್ನು ಉಂಟಾಗುತ್ತೆ. ಇಲ್ಲಿ ರೋಜರ್ ಅವರು 1980ರಲ್ಲಿ ಈ ಕೌನ್ಸ್ಲಿಯ ಕ್ಯಾರೆಕ್ಟರ್ಸ್ ಬಗ್ಗೆ ಡಿಫೈನ್ ಮಾಡಿದ್ದಾರೆ. ಏನು ಅಂತ ನೋಡೋಣ. ಇಟ್ ಈಸ್ ಅ ಪರ್ಸೀವಿಂಗ್ ದ ಇಂಟರ್ನಲ್ ಫ್ರೇಮ್ ಆಫ್ ರೆಫರೆನ್ಸ್ ಟು ದ ಅನದರ್ ಪರ್ಸನ್. ಎಷ್ಟು ಸುಂದರವಾಗಿದೆ ಅಲ್ವಾ? ಪರ್ಸೀವಿಂಗ್ ದ ಇಂಟರ್ನಲ್ ಫ್ರೇಮ್ ಆಫ್ ರೆಫರೆನ್ಸ್ ಆಫ್ ಅನದರ್ ಪರ್ಸನ್. ಆಂತರಿಕ ಒಂದು ಫ್ರೇಮಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಆಂತರಿಕ ಗುಣಗಳನ್ನು ನೋಡ್ತಾ ಇದ್ದೀವಿ, ನಮ್ಮದೇ ಆದಂಥ ಒಂದು ವ್ಯೂಸಲ್ಲಿ ಇಟ್ಕೊಂಡು ನೋಡ್ಕೊಳ್ತಾ ಇದ್ದೀವಿ. ನಾನು ಪರ್ಸ್ಯೂ ಮಾಡ್ಕೊಳ್ತಾ ಇದ್ದೀನಿ, ನನ್ನ ಆಂತರಿಕ ಒಂದು ಫ್ರೇಮಲ್ಲಿ ಪರ್ಸ್ಯೂ ಮಾಡ್ಕೊಳ್ತಾ ಇದ್ದೀನಿ ರೆಫರೆನ್ಸ್ ಆಫ್ ಅನದರ್ ಪರ್ಸನ್, ಬೇರೆ ಒಬ್ಬ ವ್ಯಕ್ತಿಯನ್ನು. ಹೌದಾ? ಯಾವ ರೀತಿಯಾಗಿ ಏನು ಎಂತ ಅಂತ ನೋಡಿದಾಗ ಸೆಲ್ಫ್ ಡಿಸ್ಕ್ಲೋಸರ್ ಇಟ್ ಹೆಲ್ಪ್ಸ್ ದ ಕ್ಲೈಂಟ್ಸ್ ಟು ಕಮ್ಯುನಿಕೇಟ್ ಈಸಿಲಿ. ನನಗನ್ನಿಸ್ಬೇಕು ಅದು ಏನಂತ, ನನಗೆ ಸಹಾಯ ಆಗತ್ತೆ, ಇವನಿಂದ ಸಹಾಯ ಆಗುತ್ತೆ, ನಾನು ಇವನಿಗೆ ಭಾಳ ಸರಳವಾಗಿ ನಾನು ಇವನನ್ನು ಏನು ಮಾಡ್ಬೋದು ಅಂತಂದಾಗ ಇವನ ಜೊತೆ ಬೆರಿಬೋದು, ಇವನು ನನ್ನ ಜೊತೆ ಬೆರಿತಾನೆ, ಇವನು ನನ್ನ ಭಾವನೆಗಳಿಗೆ, ನನ್ನ ನೋವುಗಳಿಗೆ ಸ್ಪಂದಿಸ್ತಾನೆ ಅನ್ನೋ ಭಾವನೆಗಳು ಇರಬೇಕು. ನಾನೇ ನನ್ನ ಭಾವನೆಗಳನ್ನು ಏನು ಮಾಡಬೇಕು ಅಂತಂದಾಗ ಹೊರ ಹಾಕುವಂತೆ ಇರಬೇಕು ವ್ಯಕ್ತಿಯ ವ್ಯಕ್ತಿತ್ವ. ರಿವೀಲ್ ಸಮಥಿಂಗ್ ಅಬೌಟ್ ಹಿಮ್ ಹರ್ ಸೆಲ್ಫ್, ಕ್ರಿಯೇಟಿಂಗ್ ಮ್ಯೂಚುವಲ್ ಟ್ರಸ್ಟ್ ಆ್ಯಂಡ್ disarming the clients so that he or she feels free and talks openly. ಸೆಲ್ಫ್ ಡಿಸ್ಕ್ಲೋಸರ್ ಒಂದು ಕ್ಯಾರೆಕ್ಟರ್ಸ್ ನಮ್ಮ ಹತ್ರ ಇತ್ತು ಅಂದಾಗ ಸಹಜವಾಗಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಬರುತ್ತೆ. ಇಲ್ಲಿ ಭಾಳ ದೂರದಿಂದ ಬಂದಿದ್ದೀರಿ, ಸ್ವಲ್ಪ ನೀರು ಕುಡೀರಿ, ಏನಾದರೂ ಸ್ವಲ್ಪ ತೊಗೊಳ್ತೀರ ಹೊಟ್ಟಿಗೆ ಅಂತ ಒಬ್ಬ ವ್ಯಕ್ತಿ ಕೇಳ್ತೀನಂತ ಹೇಳ್ದಲ್ವ, ಆವಾಗ ನೋವಿಗೆ ಸ್ಪಂದಿಸ್ತಕ್ಕಂಥ ಒಳ್ಳೆಯ ಮನುಷ್ಯ ಅಂತ ಕಾಣಿಸ್ತಾನೆ ಅಂತ. ಎಲ್ಲ ಬೇಡ ಅಂತ ಹೇಳ್ಬೋದು, ಇಲ್ಲ ಏನಾದರೂ ಇದ್ದರೆ ಸ್ವಲ್ಪ ಕೊಡಿ ಅಂತ ಹೇಳ್ಬೋದು. ತನಗೇನು ಅನಿಸುತ್ತೆ ಅದರ ಭಾವನೆಗಳನ್ನು ಹೊರಬಿಡ್ಬೋದು. ನೀರು ಕೊಟ್ಟಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಮಾತಾಡಿಸಿದಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಏನಾದರೂ ಅಲ್ಲಿ ನೋಡಿದಾಗ ಒಂದು ಸ್ವಲ್ಪ ಏನೋ ತಿನ್ನಿ ಅಂತ ಕೊಟ್ಟಾಗ ಇನ್ನೂ ಸಂತೋಷ ಅನಿಸುತ್ತೆ. ಯಾಕೆ ಹೋಗ್ತಾಯಿದ್ರಿ, ಎಲ್ಲಿಗೆ ಹೋಗ್ತಾಯಿದ್ದೀರಿ ಅಂತಂದಾಗ ಹೀಗೆ ಏನೋ ಮಗಳಿಗೆ ಭೇಟಿಯಾಗೋಕ್ಕೆ
ಯಾವುದೋ ಒಂದು ಕಷ್ಟ ಇತ್ತು, ಯಾರ ಹತ್ರ ದುಡ್ಡು ತರೋಕ್ಕೆ, ಏನೋ ಮಗಳ ಮನೆಯಲ್ಲಿ ಗಲಾಟೆ ಆಗಿದೆಯಂತ ಅದಕ್ಕೆ ಹೋಗೋಕ್ಕೆ ಅಂತ ಎಲ್ಲ ಭಾವನೆಗಳನ್ನು ಹಂಚ್ಕೊಳ್ತಾ. ಈಗ ಆ ಒಂದು ಸನ್ನಿವೇಶಗಳು ಸ್ವಲ್ಪ ಕಡಿಮೆ, ಬಟ್ ಆದರೆ ನಾನು ಭಾಳ ಸ್ವಲ್ಪ ಹಳೆಯ ವಿಚಾರದಲ್ಲಿ ಮಾತಾಡ್ತಾ ಇದ್ದೀನಿ, ನಡ್ಕೊತ ಹೋಗುವಂಥ ಸನ್ನಿವೇಶದಲ್ಲಿ. ಹೀಗೆ ಸಹಜವಾದಂಥ ಆ ರೀತಿ ಭಾವನೆಗಳು ಹಂಚ್ಕೊಳ್ತಾ ಇದ್ದರು. ಹಾಗೆ ಕಾರಣ ಏನು ಅಂತಂದಾಗ ಈ ಒಂದು ಕ್ಯಾರೆಕ್ಟರ್ಸ್ ನಮ್ಮಲ್ಲಿ ಇದ್ದಾಗ ಕನ್ಫ್ರಂಟೇಷನ್, ನಾವು ಈ ಪದಗಳೆಲ್ಲವನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ಒಂದು ಕೌನ್ಸಿಲಿಂಗ್ ರಿಲೇಷನ್ಶಿಪ್ಪಲ್ಲಿ ನಾವು ನೋಡಿದ್ದೀವಿ ಮತ್ತು ಗೋಲ್ಸ್ಗಳಲ್ಲಿ ನೋಡಿದ್ದೀವಿ. ಅದನ್ನೇ ಪದ ಮತ್ತೆ ಮತ್ತೆ ಅದನ್ನು ನಾನು ಹೇಳುವುದು ತುಂಬ ಇದು ಆಗುತ್ತೆ, ಸೂಕ್ತ ಅಂತಲೂ ಅನಿಸೋದಿಲ್ಲ. ಸೇಮ್ ಅದೇ ಒಂದು ಕ್ಯಾರೆಕ್ಟರ್ಸ್ ಏನಾಗುತ್ತೆ ಇಲ್ಲಿ ಬರುತ್ತೆ. ಕನ್ಫ್ರಂಟೇಷನ್ ವಿಚ್ ಯೂಸಸ್ ದ ಕ್ಲೈಂಟ್ಸ್ ಬಿಹೇವಿಯರ್ ಆರ್ ವರ್ಡ್ಸ್ ಟು ಪಾಯಿಂಟ್ ಔಟ್ inconsistencies between what is said and what is done. When handling a response, confrontation, or challenging attitudes is a healthy development in counseling. ಇದು ಭಾಳಷ್ಟು ಒಂದು ಆರೋಗ್ಯವಾಗಿರ್ತಕ್ಕಂಥ ಒಂದು ಲಕ್ಷಣಗಳು. ಹೀಗಾಗಿ ನಾವು ಅದನ್ನು ಆ ಕನ್ಫ್ರಂಟಿಂಗ್ ನೇಚರ್ಸನ್ನು ಡೆವಲಪ್ ಮಾಡ್ಕೊಳ್ಬೇಕು ಅಂತ. ಆ್ಯಂಡ್ ಲಿಸ್ನಿಂಗ್ ಸ್ಕಿಲ್ಸ್ ನಮ್ಮಲ್ಲಿ ಇರಬೇಕು ಕೌನ್ಸ್ಲರಲ್ಲಿ. ಬೀಯಿಂಗ್ ಅ ಗುಡ್ ಲಿಸ್ನರ್ entails listening and sending appropriate messages. Listening to clients is not just a matter receiving that they say, but also receiving how they say. Sometimes how they communicate is much more revealing that what they actually says, which may be more consoling than revealing. Listening skills are basic to all human interaction, whether the purpose is for getting information, conducting in-depth interviews, or offering informal help. Listening is considered to be the most important counseling skills. ಹೀಗಾಗಿ ನಮಗೆ ಭಾಳಷ್ಟು ಆಲಿಸುವ ಒಂದು ಸಾಮರ್ಥ್ಯ ನಮ್ಮಲ್ಲಿರಬೇಕು. ಆ್ಯಂಡ್ ಸೇಮ್ ಟೈಮ್ ವರ್ಬಲ್ ಕಮ್ಯುನಿಕೇಷನ್, ದ ಯೂಸ್ ಆಫ್ ವರ್ಡ್ಸ್ ಇನ್ ಕೌನ್ಸ್ಲಿಂಗ್ ಈಸ್ ಅ ಸ್ಕಿಲ್. ಇದು ಒಂದು ಸ್ಕಿಲ್ ಆಗಿರುತ್ತೆ, ವಿಚ್ ಲೈಕ್ ಎನಿ ಅದರ್ ಸ್ಕಿಲ್, ಬೇರೆ ಒಂದು ಸ್ಕಿಲ್ ಇದ್ದ ಹಾಗೆ ರಿಕ್ವೈರ್ಸ್ ಪ್ರಾಕ್ಟೀಸ್ ಟು ಮಾಸ್ಟರ್. ವರ್ಬಲ್ ಕಮ್ಯುನಿಕೇಷನ್ ಟೇಕ್ಸ್ ಪ್ಲೇಸ್ ಫಸ್ಟ್ ಇನ್ ದ ಲಿಟ್ರಲ್ ಆರ್ ಕಂಟೆಂಟ್ ಬೇಸ್. In inappropriate vocabulary is used, rapport and understanding will be hindered. When this happens, miscommunication occurs. In addition to the literal phase of verbal communication, there is also the emotional phase. Giving leads may be defined as a statements that counselors use in communication with the clients. Leads have been classified categories of techniques, namely restatement of content. It means attempts to convey understanding by repeating or rephrasing the communication, questioning, reassurance, interpretation, and the conclusion. ಹೀಗೆ ಎಲ್ಲವೂ ಏನಾಗಿರಬೇಕು ಅಂತಂದಾಗ ನಮ್ಮಲ್ಲಿ ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ಸ್ಗಳಿದ್ದಾಗ ಸಹಜವಾಗಿ ಏನಾಗುತ್ತೆ ಅಂತಂದಾಗ ವ್ಯಕ್ತಿಯ ನೋವುಗಳಿಗೆ ಸ್ಪಂದಿಸಲಿಕ್ಕೆ ಅನುಕೂಲ ಆಗುತ್ತೆ. ಹೀಗೆ ಆತ್ಮೀಯರೇ, ಇಲ್ಲಿಯವರೆಗೂ ಕೌನ್ಸಿಲರ್ಗೆ ಇರಬೇಕಾದ ಕೆಲವೊಂದು ಒಂದು ಕ್ಯಾರೆಕ್ಟರ್ಸ್ಗಳನ್ನು ನಾವು ಕೌನ್ಸಿಲರ್ ಮತ್ತು ಕೌನ್ಸಿಲಿಂಗ್ ಮಧ್ಯೆ ಹೇಗೆ ನಡೆಯುತ್ತೆ, ಕೌನ್ಸಿಲರ್ನ ಈ ರೀತಿಯಾದಂಥ ಕ್ಯಾರೆಕ್ಟರ್ಸ್ಗಳಿದ್ದರೆ ಕೌನ್ಸಿಲಿ ಹೇಗೆ ಅವನ ತನ್ನಲ್ಲಿರ್ತಕ್ಕಂಥ ಭಾವನೆಗಳನ್ನು ಹೊರ ಹಾಕ್ಬೋದು ಅಂತನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.